ರಾಜ್ಯ ಬಿಜೆಪಿಯಲ್ಲಿ ಬಣಪಡಿದಾಟ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾನೇ ಇದೆ. ಕಳೆದ ವಾರ ದಿಲ್ಲಿಯಿಂದ ವಾಪಸ್ಸಾಗಿದ್ದ ರೆಬಲ್ ಟೀಮ್ ಇದೀಗ ಮತ್ತೆ ದೆಹಲಿ ತಲುಪಿದೆ. ವಿಜೇಂದ್ರ ವಿರುದ್ಧ ಯುದ್ಧ ಸಾರಿರುವ ರೆಬಲ್ ನಾಯಕರು ಹೈಕಮಾಂಡ್ ಭೇಟಿಗೆ ದೆಹಲಿಗೆ ತೆರಳಿದ್ದಾರೆ. ಜಿಎಂ ಸಿದ್ದೇಶ್ವರ್ ಮನೆಯಲ್ಲಿ ಸಭೆ ನಡೆಸಿದ ರೆಬಲ್ ನಾಯಕರು ದಾವಣಗೆರೆಯಿಂದ ನೇರವಾಗಿ ದೆಹಲಿಗೆ ತೆರಳಿದ್ದಾರೆ. ಮುಂದಿನ ನಡೆ ಮತ್ತು ನಿರ್ಧಾರಗಳ ಬಗ್ಗೆ ಸಿದ್ದೇಶ್ವರ್ ನಿವಾಸದಲ್ಲಿ ಚರ್ಚೆ ನಡೆಸಲಾಗಿದೆ. ದೆಹಲಿಯ ಸೋಮಣ್ಣ ನಿವಾಸದಲ್ಲಿ ಪೂಜೆ ಹಮ್ಮಿಕೊಂಡಿದ್ದು, ಪೂಜೆ ನೆಪದಲ್ಲಿ ಲಿಂಗಾಯತ ನಾಯಕರ ಶಕ್ತಿ ಪ್ರದರ್ಶನ ನಡೆಯುವ ಸಾಧ್ಯತೆ ಇದೆ. ಯತ್ನಾಳ್, ನಿರಾಣಿ, ಬೊಮ್ಮಾಯಿ ಸೇರಿ ಹಲವು ನಾಯಕರು ಪೂಜೆಯಲ್ಲಿ ಭಾಗಿಯಾಗಲಿದ್ದು, ಈ ಮೂಲಕ ವಿಜೇಂದ್ರ ವಿರುದ್ಧ ಇನ್ನೂ ಹಲವು ನಾಯಕರಿದ್ದಾರೆ. ವಿಜೇಂದ್ರಗೆ ಲಿಂಗಾಯತ ನಾಯಕರ ಬೆಂಬಲವಿಲ್ಲ ಎಂಬ ಸಂದೇಶವನ್ನ ಹೈಕಮಾಂಡ್ಗೆ ನೀಡೋದಕ್ಕೆ ರೆಬಲ್ಸ್ ಪ್ಲಾನ್ ನಡೆಸಿದ್ದಾರೆ. ವಿಜೇಂದ್ರ ನನ್ನ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಲು ಯತ್ನಾಳ್ ಬಣ ಹಗಲು ರಾತ್ರಿ ಕಸರತ್ತು ನಡೆಸಿದೆ. ಆದರೆ ರೆಬಲ್ಸ್ಗೆ ಗೂಗ್ಲಿ ಹಾಕಿರುವ ವಿಜೇಂದ್ರ, ರೆಬಲ್ಸ್ ನಾಯಕರು ದೆಹಲಿಗೆ ತೆರಳುವ ಮೊದಲೇ ತಾವೇ ದೆಹಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ಬುಲಾವ್ ನೀಡಿದ್ದು ಎರಡೂ ಬಣದ ನಡುವೆ ರಾಜಿ ಸಂಧಾನ ಮಾಡಿಸುತ್ತಾರೆ ಎಂಬ ಕುತೂಹಲ ಮೂಡಿದೆ. ಉಭಯ ಬಣದ ನಾಯಕರು ದಿಲ್ಲಿಯಲ್ಲಿ ಬೀಡು ಬಿಟ್ಟಿದ್ದು, ಹೈಕಮಾಂಡ್ ಯಾರ ಪರ ನಿಲ್ಲುತ್ತೆ ಅನ್ನುವ ಪ್ರಶ್ನೆ ದಟ್ಟವಾಗಿದೆ. ಒಂದು ವೇಳೆ ರಾಜ್ಯಾಧ್ಯಕ್ಷರ ಜೊತೆ ಹೊಂದಿಕೊಂಡು ಹೋಗಿ ಅಂತ ರೆಬಲ್ ನಾಯಕರಿಗೆ ಹೈಕಮಾಂಡ್ ಎಚ್ಚರಿಕೆ ನೀಡುತ್ತಾ ಅನ್ನುವ ಅನುಮಾನವೂ ಮೂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.